ನಮಸ್ಕಾರ ಸ್ನೇಹಿತರೆ. ಒಂದು ದಿನ ತಾಯಿ ಮತ್ತು ತನ್ನ ಮಗ ವಿಮಾನದಲ್ಲಿ ಪ್ರಯಾಣ ಮಾಡುತ್ತಿದ್ದರು. ಇದ್ದಕ್ಕಿದ್ದಂತೆ ವಿಮಾನದಲ್ಲಿ ತಾಂತ್ರಿಕ ತೊಂದರೆಯುಂಟಾಗುತ್ತದೆ. ವಿಮಾನ ಧರೆಗೆ ಅಪ್ಪಳಿಸಬಹುದೆಂದು ಅರಿತ ಪೈಲಟ್ ಎಲ್ಲರಿಗೂ ತುರ್ತು ನಿರ್ಗಮನದ ಸೂಚನೆ ನೀಡುವಂತೆ ಹಾಗೂ ಪ್ಯಾರಾಚೂಟ್ ವಿತರಿಸುವಂತೆ ಗಗನಸಖಿಗೆ ಸೂಚಿಸಿದ. ಆಗ ಗಗನಸಖಿ ಪ್ಯಾರಾಚೂಟ್ ಹಿಡಿದು ತುರ್ತು ದ್ವಾರದ ಮೂಲಕ ಕೆಳಗೆ ಜಿಗಿದು ಪ್ರಾಣ ರಕ್ಷಣೆ ಮಾಡಿಕೊಳ್ಳುವಂತೆ ಪ್ರಯಾಣಿಕರಿಗೆ ಮಾರ್ಗದರ್ಶನ ನೀಡುತ್ತಾ ಬಂದಳು. ವಿಮಾನದ ಕೊನೆಯ ಆಸನದಲ್ಲಿ ತಾಯಿ ಮತ್ತು ತನ್ನ ಮಗ ಭಯಗೊಂಡು ಕುಳಿತಿದ್ದರು. ಇವರ ದುರದೃಷ್ಟ ನೋಡಿ ಹೇಗಿದೆ. ಗಗನಸಖಿಯ ಬಳಿ ಇದ್ದದ್ದು ಒಂದೇ ಒಂದು ಪ್ಯಾರಾಚೂಟ್. ನಿಮ್ಮಿಬ್ಬರಲ್ಲಿ ಯಾರಾದರೊಬ್ಬರು ಇದನ್ನು ಬಳಸಿ ಪ್ರಾಣ ಉಳಿಸಿಕೊಳ್ಳಬಹುದು ಎಂದು ಹೇಳಿದಳು. ಆಗ ಭಯಭೀತರಾದ ತಾಯಿ ತನ್ನ ಮಗನಿಗೆ ಪ್ಯಾರಾಚೂಟ್ ನೀಡಿ, ನಾನು ಸತ್ತರೂ ಪರವಾಗಿಲ್ಲ, ನಿನ್ನ ಪ್ರಾಣ ಉಳಿಸಿಕೊಳ್ಳಿ ಎಂದು ಪ್ಯಾರಾಚೂಟ್ ನೀಡಿದಳು. ಅದಕ್ಕೆ ಮಗ, ಇಲ್ಲ, ನಿನ್ನ ಪ್ರಾಣ ರಕ್ಷಿಸಿಕೊಳ್ಳಿ ಅಮ್ಮ, ಈ ಪ್ಯಾರಾಚೂಟ್ ನೀನೇ ತೆಗೆದುಕೋ ಎಂದು ಅಮ್ಮನಿಗೆ ಕೊಟ್ಟ. ಇದಕ್ಕೆ ಅಮ್ಮ ಒಪ್ಪಲಿಲ್ಲ. ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ತಾಯಿ ತನ್ನ ಮಗನಿಗೆ ಒಂದು ಉಪಾಯ ಹೇಳಿದಳು. ಮಗನೇ, ನಿನ್ನ ಒಂದು ಕೈಯಿಂದ ಪ್ಯಾರಾಚೂಟ್ ಹಿಡಿದು ಮತ್ತೊಂದು ಕೈಯಿಂದ ನನ್ನನ್ನು ಭದ್ರವಾಗಿ ಹಿಡಿದುಕೋ. ಹೀಗೆ ಮಾಡುವುದರಿಂದ ನಾವಿಬ್ಬರೂ ಬದುಕುಳಿಯಲು ಸಾಧ್ಯ ಎಂದು ಹೇಳಿದರು. ಇದಕ್ಕೆ ಮಗ ಒಪ್ಪಲಿಲ್ಲ. ಬೇಕಿದ್ದರೆ ನೀನೇ ಒಂದು ಕೈಯಲ್ಲಿ ಪ್ಯಾರಾಚೂಟ್ ಹಿಡಿದುಕೋ, ಇನ್ನೊಂದು ಕೈಯಿಂದ ನನ್ನನ್ನು ಭದ್ರವಾಗಿ ಹಿಡಿದುಕೋ ಎಂದು ವಾಗ್ವಾದ ಮಾಡಿದ. ಅದಕ್ಕೆ ಹೇಗಾದರೂ ಮಾಡಿ ತನ್ನ ಮಗನ ಪ್ರಾಣ ಉಳಿಸಿಕೊಳ್ಳಬೇಕೆಂದುಕೊಂಡ ತಾಯಿ ಒಂದು ಕೈಯಿಂದ ಪ್ಯಾರಾಚೂಟ್ ಹಿಡಿದಳು, ಇನ್ನೊಂದು ಕೈಯಿಂದ ತನ್ನ ಮಗನ ಕೈ ಹಿಡಿದುಕೊಂಡು ಭಗವಂತನ ಮೇಲೆ ವಿಶ್ವಾಸವಿಟ್ಟು ವಿಮಾನದಿಂದ ಹಾರಿದಳು. ದೇವರ ಕೃಪೆಯಿಂದ ಇಬ್ಬರು ಸುರಕ್ಷಿತವಾಗಿ ಬದುಕಿದರು. ಆಗ ಅಲ್ಲಿದ್ದ ಜನ, ನೀನೆಂಥ ಮಗ, ತಾಯಿಯ ಕೈ ಹಿಡಿದು ಬದುಕಿಸುವುದನ್ನು ಬಿಟ್ಟು ನೀನು ತಾಯಿಯ ಕೈ ಹಿಡಿದುಕೊಂಡಿದ್ದೀಯಾ ಎಂದು ಮಗನಿಗೆ ಬೈಯತೊಡಗಿದರು. ಆಗ ನೀವು ಹೇಳಿದಂತೆ ನಾನು ಒಂದು ವೇಳೆ ಒಂದು ಕೈಯಿಂದ ಪ್ಯಾರಾಚೂಟ್ ಹಿಡಿದು ಇನ್ನೊಂದು ಕೈಯಿಂದ ಅಮ್ಮನ ಕೈ ಹಿಡಿದಿದ್ದರೆ ಪ್ರಾಣ ಭಯದಿಂದ ನಾನು ನನ್ನ ಅಮ್ಮನ ಕೈ ಬಿಟ್ಟು ಬಿಡುತ್ತಿದ್ದೇನೇನೋ. ಆದರೆ ನನ್ನಮ್ಮ ತನ್ನ ಪ್ರಾಣ ಹೋದರೂ ನನ್ನ ಕೈ ಬಿಡುವುದಿಲ್ಲವೆಂಬ ನಂಬಿಕೆ ಇತ್ತು. ಹಾಗಾಗಿ ನಾನು ಅಮ್ಮನ ಕೈ ಹಿಡಿದೆ ಎಂದು ಬಿಕ್ಕಿ ಬಿಕ್ಕಿ ಅಳತೊಡಗಿದ. ಅಮ್ಮನ ಪ್ರೀತಿ ನನ್ನನ್ನು ಬದುಕಿಸಿತು ಎಂದು ಹೇಳಿದ ನಂತರ ತಾಯಿ ತನ್ನ ಮಗನನ್ನು ಬಿಗಿದಪ್ಪಿಕೊಂಡು ಅಳತೊಡಗಿದಳು. ನನ್ನ ಮೇಲೆ ನಿನಗೆ ಇಷ್ಟು ವಿಶ್ವಾಸವಿತ್ತೇ ಎಂದು ಮುದ್ದಾಡತೊಡಗಿದಳು. ಇದಕ್ಕೆ ಅನ್ನೋದು ಅಮ್ಮ ಎಂದರೆ ಮಮತೆಯ ಸಾಗರ. ತನ್ನ ರಕ್ತವನ್ನೇ ಬೆವರಂತೆ ಬಸಿದು ಮಕ್ಕಳನ್ನು ಕಾಪಾಡುವಳು ಅಮ್ಮ. ಇಂತಹ ದೇವರಂತ ಅಮ್ಮನಿಗೆ ಗೌರವ ಸಲ್ಲಿಸಲು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.